ಸಬ್ಜಪುರ ಎಂಬ ಚಿಕ್ಕದಾದ ಸುಂದರ ಗ್ರಾಮ. ಎಲ್ಲೆಡೆ ಹಸಿರು ಹೊಲಗಳು, ಬೆಳಗ್ಗಿನ ಹೊತ್ತು ಪಕ್ಷಿಗಳ ಕಲರವ. ಆ ಗ್ರಾಮದ ಮಧ್ಯದ ರಸ್ತೆಯಲ್ಲಿ ಪ್ರತಿದಿನ ಒಂದು ಚಿಕ್ಕ ತಳ್ಳೆ ಕಾಣಿಸುತ್ತಿತ್ತು. ಅದು ಸಾಮಾನ್ಯ ತಳ್ಳೆಯಲ್ಲ, ಅದು ಗ್ರಾಮದೇ ಹೆಮ್ಮೆ. ಆ ತಳ್ಳೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು ಒಂದು ವೃದ್ಧ ಅಮ್ಮ. ಆಕೆಯ ತರ್ಕಾರಿ ಬಿರಿಯಾನಿ ಗ್ರಾಮವಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಗಳಲ್ಲೂ ಪ್ರಸಿದ್ಧವಾಗಿತ್ತು. ಆ ರಸ್ತೆ ಪಟ್ಟಣಕ್ಕೆ ಸಂಪರ್ಕಿಸುವ ಮುಖ್ಯ ದಾರಿ. ಟ್ರ್ಯಾಕ್ಟರ್ಗಳು, ಬೈಕ್ಗಳು, ರೈತರು, ಪಾದಚಾರಿಗಳು ದಿನವಿಡೀ ಸಂಚರಿಸುತ್ತಿದ್ದರು. ಅಮ್ಮನ ತಳ್ಳೆ ಹಳೆಯ ಮರದದ್ದು. ಅದ್ರ ಮೇಲೆ ದೊಡ್ಡ ದೊಡ್ಡ ಡೆಕ್ಚಿಗಳು. ಅವುಗಳಿಂದ ಬರುವ ವಾಸನೆ ದೂರದಲ್ಲೇ ನಿಂತವರಿಗೂ ಹಸಿವು ತರಿಸುತ್ತಿತ್ತು. ಅಮ್ಮನಿಗೆ ಸುಮಾರು 70 ವರ್ಷ. ಬಿಳಿ ಕೂದಲು, ತಲೆಯ ಮೇಲೆ ಹಳೆಯ ದುಪ್ಪಟ್ಟ, ಮುಖದ ಮೇಲೆ ಜೀವನದ ಕಷ್ಟಗಳನ್ನು ಹೇಳುವ ಸುಕ್ಕುಗಳು. ಆದರೆ ಕಣ್ಣುಗಳಲ್ಲಿ ಇನ್ನೂ ಶ್ರಮ ಮತ್ತು ಪ್ರಾಮಾಣಿಕತೆಯ ಹೊಳಪು ಇತ್ತು. ಅವಳು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ತನ್ನ ಮಣ್ಣಿನ ಚಿಕ್ಕ ಮನೆಯಲ್ಲಿ ಚುಲ್ಹ ಹಚ್ಚುತ್ತಿದ್ದಳು. ತಾಜಾ ತರಕಾರಿಗಳು, ಕ್ಯಾರೆಟ್, ಹಸಿರು ಬಟಾಣಿ, ಬೀನ್ಸ್, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಕೆಲವೊಮ್ಮೆ ಹೂಕೋಸು. ಶುದ್ಧ ದೇಶಿ ತುಪ್ಪದಲ್ಲಿ ಜೀರಿಗೆ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ತಾಯಿಯಿಂದ ಬಂದ ಗುಪ್ತ ಮಸಾಲೆ ಹಾಕಿ ಬೇಯಿಸುತ್ತಿದ್ದಳು. ಅಕ್ಕಿಯನ್ನು ಬೇರೆ ದನ್ನಲ್ಲಿ ಹಾಕಿ ಕೊನೆಯಲ್ಲಿ ಪದರಡ ಬಿರಿಯಾನಿ ತಯಾರಿಸುತ್ತಿದ್ದಳು. ಪುದೀನ, ಮೊಸರು, ನಿಂಬೆ ರಸ ಸೇರಿಸಿ ಅದ್ಭುತ ರುಚಿ ಕೊಡುತ್ತಿದ್ದಳು. ತಿನ್ನುವವರು, ಅಮ್ಮ, ಇದು ಸ್ವರ್ಗದ ಊಟ ಅಂತ ಹೇಳುತ್ತಿದ್ದರು. ಒಂದು ಪ್ಲೇಟ್ ಕೇವಲ 60 ರೂಪಾಯಿ. ಬಡವರು ಬಂದರೆ ಉಚಿತ. ಅಲ್ಲಾ ಕೊಡುತ್ತಾನೆ ಮಗ, ತಿನ್ನು ಅಂತ ಹೇಳುತ್ತಿದ್ದಳು. ಗ್ರಾಮದವರು ಆಕೆಯನ್ನು ತಾಯಿಯಂತೆ ಗೌರವಿಸುತ್ತಿದ್ದರು. ಅವಳ ಜೀವನ ಸುಗಮವಾಗಿ ಸಾಗುತ್ತಿತ್ತು. ಗಂಡ 16 ವರ್ಷಗಳ ಹಿಂದೆ ತೀರಿಹೋದ. ಮಕ್ಕಳು ನಗರದಲ್ಲಿ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಒಂದು ದೊಡ್ಡ ಮೆರುಗು ಕಾರು ಬಂತು. ಅದರಲ್ಲಿ ಇಳಿದವನು ರಮೇಶ್ ಎಂಬ ನಗರ ವ್ಯಾಪಾರಿ. ದುಬಾರಿ ಬಟ್ಟೆ, ಚಿನ್ನದ ಗಡಿಯಾರ. ಅಮ್ಮನ ಬಿರಿಯಾನಿ ತಿಂದ ಮೇಲೆ ಹೇಳಿದ, ಇದು 5 ನಕ್ಷತ್ರ ಹೋಟೆಲ್ಗಿಂತ ರುಚಿ. ಈ ರೆಸಿಪಿ ಹೇಳಿದ್ರೆ ನಿಮ್ಗೆ ಕೋಟಿ ರೂಪಾಯಿ ಕೊಡ್ತೀನಿ. ಅಮ್ಮ ಮೊದಲಿಗೆ ನಿರಾಕರಿಸಿದಳು. ಆದರೆ ರಮೇಶ್ ಪ್ರತಿದಿನ ಬಂದು ಹೊಗಳಿಕೆ, ಉಡುಗೊರೆ, ಹಣ ತೋರಿಸಿ ಮನಸ್ಸು ಬದಲಾಯಿಸಿದ. ಲಾಲಸೆ ಅಮ್ಮನ ಮನಸ್ಸಿಗೆ ನುಗ್ಗಿತು. ಗ್ರಾಮಸ್ಥರು ಎಚ್ಚರಿಸಿದರು, ಆದರೆ ಆಕೆ ಒಪ್ಪಿಕೊಂಡಳು. ಒಂದು ದಿನ ರೆಸಿಪಿ ಹೇಳಿದಳು. ರಮೇಶ್ ಹಣದ ಚೀಲ ಕೊಟ್ಟು ಹೋದ. ಮನೆಯಲ್ಲೇ ಅಮ್ಮ ಚೀಲ ತೆಗೆದಾಗ ಅದರೊಳಗೆ ಕಾಗದ, ಕಳ್ಳು, ಹಳೆಯ ಪತ್ರಿಕೆಗಳು. ರಮೇಶ್ ಮೋಸಗಾರನಾಗಿದ್ದ. ಅಮ್ಮ ಕಣ್ಣೀರಿಟ್ಟಳು. ಅದಾದ ಮೇಲೆ ಬಿರಿಯಾನಿ ಮೊದಲಿನಂತಿರಲಿಲ್ಲ. ಜನ ಕಡಿಮೆಯಾದರು, ಆದಾಯ ನಿಂತಿತು. ಆದರೆ ಅಮ್ಮ ಕೈಬಿಟ್ಟಿಲ್ಲ. ಮತ್ತೆ ಶ್ರಮಪಟ್ಟಳು. ಹೊಸ ರೀತಿಯಲ್ಲಿ ಬಿರಿಯಾನಿ ಮಾಡಲಾರಂಭಿಸಿದಳು. ಪ್ರಾಮಾಣಿಕತೆ ಮತ್ತೆ ಬಂದಾಗ ಜನವೂ ಮರಳಿ ಬಂದರು. ಅಮ್ಮ ಎಲ್ಲರಿಗೂ ಹೇಳುತ್ತಿದ್ದಳು, ಲಾಲಸೆ ನನ್ನನ್ನು ಕುಸಿತಕ್ಕೆ ತಂದಿತು. ಶ್ರಮ ಮತ್ತು ತೃಪ್ತಿಯೇ ನಿಜ